ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ್ ದಾಲ್ ತಂದಿದ್ವಿ, ಎಲ್ಲಿ ಸಿಗುತ್ತೆ, ಅದ್ರ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೀಗಿರುತ್ತೆ ಪ್ಯಾಕೆಟು. ಭಾರತ್ ದಾಲ್, ಚೆನ್ನ ದಾಲ್ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದು ಪರ್ ಕೆ ಜಿಗೆ ಅಂದರೆ 1 ಕೆ ಜಿಗೆ 60 ರೂಪಾಯಿ. ಇದು ಚೆನ್ನ ದಾಲ್ ಅಂತಂದರೆ ಕಡಲೆಬೇಳೆ. ಇದನ್ನು ನಾವು ಸ್ಮಾರ್ಟ್ ಪಾಯಿಂಟಲ್ಲಿ ತಂದಿದ್ದು. ಇದು ಕಡಲೆಬೇಳೆ ಒಂದೇ ನಮಗೆ ಸಿಕ್ಕಿದ್ದು, ಇನ್ಯಾವುದು ಅಕ್ಕಿ ಆಗಲಿ ಬೇಳೆ ಆಗಲಿ ಯಾವುದೂ ಸಿಗಲಿಲ್ಲ. ಅದಿನ್ನೂ ನಮ್ಮ ಸ್ಟೋರ್ಗೆ ಬಂದಿಲ್ಲ, ಇನ್ನೂ ಬರೋದು 1 ವೀಕ್ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಸೇಲ್ ಆಗ್ತಾಯಿದೆ. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ, ಹೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಮೆನ್ಷನ್ ಮಾಡಿರ್ತಾರೆ. ಇದು ಮಾರ್ಕೆಟಿಂಗ್ ಆಗಿರೋದು ಡೆಲ್ಲಿಯಿಂದ, ಮತ್ತು ಇದು ಪ್ಯಾಕ್ ಮತ್ತು ಪ್ರೋಸೆಸ್ ಆಗಿರೋದು ಆಂಧ್ರ ಪ್ರದೇಶ್ ಪೂಜಿತಾ ದಾಲ್ ಮಿಲ್ ಅನ್ನೋದ್ರ ಕಡೆಯಿಂದ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇಲ್ಲೂ 1 ಕೆ ಜಿಗೆ 60 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವಾಗ ಪ್ಯಾಕ್ ಆಗಿದೆ, ಎಷ್ಟು ತಿಂಗಳೊಳಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಬ್ಯಾಕ್ ಸೈಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ, ಇದು ಪ್ಯಾಕ್ ಆಗಿರೋದು 20th ನವೆಂಬರ್ 2023ಯಲ್ಲಿ. ಇದನ್ನು 19 ಮಾರ್ಚ್ 2024 ಯೂಸ್ ಮಾಡ್ಕೊಳ್ಬೇಕು ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸ್ಮಾರ್ಟ್ ಪಾಯಿಂಟ್ ಅವ್ರನ್ನ ಕೇಳಿದೆ, ಇದು ಯಾವಾಗ ಬಂತು ಈ ದಾಲ್ ಅಂತ. ಅವರು ಬಂದು 1 ಮಂತ್ ಆಯಿತು ಅಂತ ಹೇಳಿದ್ರು ನಮಗೆ. ನೋಡಿ, ಅಲ್ಲಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೆಸ್ಟ್ ಬಿಫೋರ್ 4 ಮಂತ್ಸ್ ಅಂತ. ಅದೇನು ಅಕ್ಕಿ ಮತ್ತು ಬೇಳೆ ಗೋಧಿ ಎಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಇನ್ನೂ 1 ವೀಕ್ ಆಗುತ್ತೆ ಅಂತ ಹೇಳಿದ್ರು. ಅವರು ಕನ್ಫರ್ಮ್ ಆಗಿ ಹೇಳಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 15 ಡೇಸ್ ಆಗಬಹುದು ಅಂತ ಹೇಳಿದ್ರು. ಮತ್ತು ಇಲ್ಲಿ ಟೋಲ್ ಫ್ರೀ ನಂಬರೂ ಮೆನ್ಷನ್ ಮಾಡಿದ್ದಾರೆ. ನೀವಿರೋ ಪ್ಲೇಸಲ್ಲೂ ಸ್ಮಾರ್ಟ್ ಪಾಯಿಂಟ್ ಏನಾದರೂ ಇದ್ದರೆ, ರಿಲಯನ್ಸ್ ಅವ್ರದ್ದು ಸ್ಮಾರ್ಟ್ ಪಾಯಿಂಟ್ ಅದು, ಅಲ್ಲಿ ಹೋಗಿ ನೀವು ವಿಚಾರಿಸಿ ಒಂದ್ಸಲಿ. ಮೋರಲ್ಲಿ ಒಂದ್ಸಲಿ ಕೇಳಿದ್ವು ನಾವು, ಅಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ 1 ಮಂತ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸ್ಮಾರ್ಟ್ ಪಾಯಿಂಟಲ್ಲಿ ಕೇಳಿದಾಗ ಬರೀ ಚೆನ್ನ ದಾಲ್ ಅಂದರೆ ಕಡಲೆಬೇಳೆ ಮಾತ್ರ ಇದೆ, ಇನ್ಯಾವುದು ಬಂದಿಲ್ಲ ಅಂತ ಹೇಳಿದ್ರು. ಬೆಂಗಳೂರಲ್ಲಷ್ಟೇ ಅಕ್ಕಿ ಬೇಳೆ ಗೋಧಿ ಎಲ್ಲ ಸಿಗ್ತಾ ಇರೋದು ಅಂತ ಹೇಳಿದ್ರು. ಪ್ಯಾಕೆಟ್ ಏನಾದರೂ ಡ್ಯಾಮೇಜ್ ಆಗಿದರೆ ಪರ್ಚೇಸ್ ಮಾಡಬೇಡಿ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮತ್ತು ಇದನ್ನು ಲೂಸ್ ಅಂದರೆ ಪ್ಯಾಕೆಟ್ ಒಡೆದು ಸೆಪ್ರೇಟ್ 1/4 ಕೆ ಜಿ 1/2 ಕೆ ಜಿ ಆ ಥರ ಮಾರಾಟ ಮಾಡಬಾರ್ದು ಅಂತನೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿದ್ದಿದ್ದು ಬೇರೆ ಬೇರೆ ಪ್ಯಾಕೆಟ್ ಅಂದರೆ 1 ಕೆ ಜಿ ಪ್ಯಾಕೆಟ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ತೂತಾಗಿತ್ತು, ಒಂದರಲ್ಲಿ ಹುಳಗಳು ಬಂದಿತ್ತು. 6 ಪ್ಯಾಕೆಟ್ ಅಷ್ಟೇ ಇದ್ದಿದ್ದು, ಅದರಲ್ಲಿ ಒಂದೇ 1 ಪ್ಯಾಕೆಟ್ ಚೆನ್ನಾಗಿತ್ತು, ಮಿಕ್ಕಿದ್ದೆಲ್ಲ ತೂತಾಗಿತ್ತು. ನೀವು ತಗೊಳ್ಬೇಕಾದ್ರೆ ಪ್ಯಾಕೆಟ್ನ ನೋಡಿ, ಅಲ್ಲಿ ಪ್ಯಾಕೇಜ್ ಡೇಟ್ನ ನೋಡಿ, ಯಾವಾಗ ಪ್ಯಾಕ್ ಆಗಿದೆ ಅನ್ನೋದು ನೋಡಿ ತಗೊಳ್ಳಿ. ನೋಡಿ, ಇದು ಅಲ್ಲೇ ತೂತಾಗಿತ್ತಿದ್ದು, ಇದರಲ್ಲಿ ಹುಳ ಇಲ್ಲದೆ ಇರೋದ್ರಿಂದ ಈ ಪ್ಯಾಕೆಟ್ನ ತೊಗೊಂಡು ಬಂದೆ ನಾನು. ಕಡಲೆಬೇಳೆ ಚೆನ್ನಾಗೇ ಇದೆ, ಜವಾರಿ ಥರನೇ ಇದೆ, ಜಾಸ್ತಿ ಪಾಲಿಶ್ ಆಗಿಲ್ಲ. ನೋಡಿ, ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಬೇಳೆ ಅಂತ. ಆಲ್ರೆಡಿ ಪ್ಯಾಕ್ ಮಾಡಿ 3 ಮಂತ್ಸ್ ಆಗಿರೋದ್ರಿಂದ ಬೇರೆ ಪ್ಯಾಕೆಟಲ್ಲಿ ಹುಳ ಬಂದಿತ್ತು, ಡ್ಯಾಮೇಜ್ ಆಗಿರೋ ಕಾರಣದಿಂದ ಅನಿಸುತ್ತೆ. ನೋಡಿ, ಇದು ಜವಾರಿ ಥರನೇ ಇದೆ, ಪಾಲಿಶ್ ಜಾಸ್ತಿ ಆಗಿಲ್ಲ. ಬೆಂಗಳೂರಲ್ಲದೆ ನೀವು ಬೇರೆ ಡಿಸ್ಟಿಕ್ ಅವರಾಗಿದ್ದರೆ ನೀವು ಸ್ಮಾರ್ಟ್ ಪಾಯಿಂಟ್ ಆ ಥರ ಎಲ್ಲಾದರೂ ಹೋಗಿ ಕೇಳಿ, ಬಿಗ್ ಬಜಾರು ಸ್ಮಾರ್ಟ್ ಪಾಯಿಂಟ್ ಆ ಥರದ್ದೆಲ್ಲರೂ ಸಿಗಬಹುದು. ಕಡಲೆಬೇಳೆ ಒಂದೇ ನಮಗೆ ಸಿಕ್ಕಿದ್ದು. ಈ 1 ಕೆ ಜಿ ಪ್ಯಾಕೆಟಲ್ಲಿ ಇದು ತೂತಾಗಿತ್ತಲ್ಲ, ಆ ಪ್ಯಾಕೆಟಲ್ಲಿ ನೋಡಿ ಈ ಥರ 6 ಈ ಥರ ಸಿಕ್ಕಿದ್ವು. ಮ್ಯಾಕ್ಸಿಮಮ್ ಇನ್ನೂ ನೋಡಿದರೆ ಒಂದು 10 ಸಿಗ್ಬೋದಿತ್ತೇನೋ ಅಷ್ಟೇ. ಈ ಥರ ತೂತಾಗಿತ್ತು ಒಂದು 10 ಬೇಳೆ. ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇತ್ತು, ಕ್ವಾಲಿಟಿನೂ ಚೆನ್ನಾಗೇ ಇದೆ. ನೀವಿರೋ ಪ್ಲೇಸಲ್ಲಿ ವಿಚಾರಿಸಿ ಕಮೆಂಟ್ ಮಾಡಿ, ನಿಮಗೆಲ್ಲಿ ಸಿಕ್ತು, ಪರ್ಚೇಸ್ ಮಾಡಿದ್ರೆ ಏನು ಎತ್ತ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.